ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮೊನ್ನೆ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆಯನ್ನು ಮಾಡುತ್ತೆ. ಎಲ್ಲ ವರ್ಗವನ್ನು ಗಮನದಲ್ಲಿಟ್ಟು ಎಲ್ರಿಗೂ ಸಂತೋಷ ಆಗೋ ಹಾಗೆ ಬಜೆಟ್ ಘೋಷಣೆ ಆಗುತ್ತೆ. ನರೇಂದ್ರ ಮೋದಿ ಅವರು ಈ ಸಲ ಬಜೆಟ್ನಲ್ಲಿ ಯಾರು ಊಹಿಸಲಾಗದಂಥ ಸ್ಟ್ರಾಟಜಿ ಮಾಡಿದ್ದಾರೆ. मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे। साथियों, हमारे गणतंत्र के 75 वर्ष पूरे हुए हैं और ये हर देशवासी के लिए सर्वाधिक गौरवपूर्ण है और विश्व के लोकतांत्रिक जगत के लिए भी भारत का ये सामर्थ्य अपनी एक विशेष स्थान बनाता है। साथियों, ये देश की जनता ने मुझे तीसरी बार ये दायित्व दिया है और इस तीसरे कार्यकाल का ये पहला पूर्ण बजट है। और मैं विश्वास से कह सकता हूं कि 2047 जब आजादी के 100 साल होंगे, विकसित भारत का जो संकल्प देश ने लिया है, यह बजट सत्र, ये बजट एक नया विश्वास पैदा करेगा, नई ऊर्जा देगा कि देश जब आजादी के 100 साल मनाएगा तब विकसित होकर रहेगा। 140 करोड़ देशवासी. ಬಜೆಟ್ಗೂ ಮುನ್ನ ಮಧ್ಯಮ ವರ್ಗದ ಜನರಿಗೊಂದು ಬಂಪರ್ ಆಫರ್ ಇದೆ ಅನ್ನೋದು ಮೊದಲೇ ಮೋದಿಜಿ ಹೇಳಿದ್ರು. ನಂತರ ಬಜೆಟ್ನಲ್ಲಿ ಅದು ಸತ್ಯ ಕೂಡ ಆಗಿತ್ತು. ಭಾರತದಲ್ಲಿ ಬಹುಸಂಖ್ಯಾತ ತೆರಿಗೆದಾರರು 12 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದವರೇ ಆಗಿದ್ದಾರೆ. ಕಳೆದ ವರ್ಷ ಇವರದ್ದೇ ಟ್ಯಾಕ್ಸ್ ಲೆಕ್ಕ ಹಾಕಿದ್ರೆ ಸರಿಸುಮಾರು 32 ರಿಂದ 33 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇತ್ತು. ಆದರೆ ಈ ಬಾರಿ ಹೊಸ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 1 ಲಕ್ಷ ಕೋಟಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಬಜೆಟ್ನಲ್ಲಿ ಸರ್ಕಾರ 12 ಲಕ್ಷದವರೆಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಸೊ ಸರ್ಕಾರಕ್ಕೆ ಈ ಬಾರಿ 1 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ. ಅಂದ್ರೆ ಆ ದುಡ್ಡು ಮಧ್ಯಮ ವರ್ಗದವರ ಕೈಗೇನೇ ಸೇರುತ್ತೆ. ಈ ಬಾರಿ ಜನರಿಗೆ ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಅದರಿಂದ ಮಾರುಕಟ್ಟೆಯಲ್ಲಿ 5 ಲಕ್ಷ ಕೋಟಿ ಆರ್ಥಿಕ ಚಟುವಟಿಕೆ ಇರುತ್ತೆ. ಇದಕ್ಕೆ ಹೇಳೋದು ಮಲ್ಟಿಪ್ಲೈಡ್ ಎಫೆಕ್ಟ್ ಅಂತ. ಈ ಪೂರ್ತಿ 5 ಲಕ್ಷ ಕೋಟಿ ಮಾರುಕಟ್ಟೆಯಲ್ಲಿ ಸ್ಪೆಂಡ್ ಆದ ನಂತರ ಆ 5 ಲಕ್ಷ ಕೋಟಿ ಭಾರತದ ಈಗಿನ GDP 185 ಲಕ್ಷ ಕೋಟಿಗೆ ಸೇರಿಸಿದ್ರೆ ಸುಮಾರು 2.7ರಷ್ಟು ಭಾರತದ GDP ಗ್ರೋತ್ ಆಗುತ್ತೆ. ಮೋದಿಯ ಈ ನಿರ್ಧಾರದಿಂದ ಭಾರತದ GDP 6.3ರಿಂದ ನೇರವಾಗಿ 9% ಏರಿಕೆ ಆಗೋದಕ್ಕೆ ಸಹಕಾರಿ ಆಗುತ್ತೆ. ಹೀಗಾಗೋದ್ರಿಂದ ಕನ್ಸಂಪ್ಷನ್ ರೇಟ್ ನೇರವಾಗಿ 7.2%ದಿಂದ 12%ವರೆಗೆ ಗ್ರೋತ್ ಆಗುತ್ತೆ. ಒಂದ್ ಕಡೆ ಜನರು 12 ಲಕ್ಷದವರೆಗೆ ಟ್ಯಾಕ್ಸ್ ಪೇ ಮಾಡಬೇಕಾಗಿಲ್ಲ ಅಂತ ಸಂತೋಷವಾಗಿದ್ದಾರೆ. ಅದರ ಜೊತೆ ಜನರಿಗೆ ದುಡ್ಡನ್ನ ಖರ್ಚು ಮಾಡುವ ಮನಸ್ಥಿತಿ ಬದಲಾಗುತ್ತೆ. ಜನ 100 ರೂಪಾಯಿನಲ್ಲಿ 20 ರೂಪಾಯಿ ಉಳಿಸಿ 80 ರೂಪಾಯಿ ಮಾರ್ಕೆಟ್ನಲ್ಲಿ ಖರ್ಚು ಮಾಡ್ತಾರೆ. ಇದು ಸಾಮಾನ್ಯ ಜನರ ಮನಸ್ಥಿತಿ. ಅದು 5 ಹಂತಗಳಿಗೆ ಹೋದಾಗ ಮಾರ್ಕೆಟ್ 400 ರೂಪಾಯಿ ಆಯಿತು. ನೀವು ಅರ್ಥ ಮಾಡ್ಕೊಳ್ಬಹುದು, ಜನರು ಟ್ಯಾಕ್ಸ್ ಕಟ್ಟದೆ ಅವ್ರ ಬಳಿ ಉಳಿದಿರುವಂಥ 1 ಲಕ್ಷ ಕೋಟಿ 20,000 ಕೋಟಿ ಉಳಿತಾಯ ಅಂತ ಹೋದ್ರೂ ಕೂಡ 80,000 ಲಕ್ಷ ಕೋಟಿ ಮಾರ್ಕೆಟ್ನ 5 ಹಂತದಲ್ಲಿ ಹೋದಾಗ ಅದು 4 ಲಕ್ಷ ಕೋಟಿ. ಆದರೆ ಭಾರತದ ಈಗಿನ GDPಯಲ್ಲಿ ಹೆಚ್ಚು ಕಮ್ಮಿ 2% ಮೇಲೆ ಬೆಳವಣಿಗೆ ಕಂಡು ಬರುತ್ತೆ. ಈ ವಿಷಯಗಳೆಲ್ಲ ಮಂದಬುದ್ಧಿಯ ಬಾಲಕ ರಾಹುಲ್ ಗಾಂಧಿಗೆ ಹೇಗೆ ಅರ್ಥ ಆಗಬೇಕು ಹೇಳಿ?
ಈ ಬಾರಿ ಬಜೆಟ್ ಬಗ್ಗೆ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವರ ಬಳಿ ಉತ್ತರ ಇರಲೇ ಇಲ್ಲ. ಈ ಬಾರಿ ಉಳಿದ ಟ್ಯಾಕ್ಸ್ನ ಹಣ 1 ಲಕ್ಷ ಕೋಟಿ ಹೇಗೆ 4 ಲಕ್ಷ ಕೋಟಿ ಆಗುತ್ತೆ ಅಂತ ಭಾರತ ಸರ್ಕಾರದ ಚೀಫ್ ಎಕನಾಮಿಕ್ ಅಡ್ವೈಸರ್ ಡೀಟೇಲ್ ಆಗಿ ಟ್ವೀಟ್ ಮೂಲಕ ಹೇಳಿದ್ದಾರೆ. ಹೇಗೆ ಜನರು ಟ್ಯಾಕ್ಸ್ನಿಂದ ಉಳಿದ ಹಣವನ್ನು ಮಾರ್ಕೆಟಲ್ಲಿ ಖರ್ಚು ಮಾಡ್ತಾರೋ ಹಾಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆದ ಹಾಗೆ ಭಾರತಕ್ಕೆ ವಿದೇಶದಿಂದ ಕಂಪನಿಗಳು ಬರುತ್ತೆ. ಭಾರತ ಪ್ರಪಂಚದ ದೊಡ್ಡ ಮಾರ್ಕೆಟ್, ಯಾಕಂದರೆ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ ಆಗಿದೆ. ಹಾಗೆ ನಮ್ಮ ದೇಶ ಡೆವಲಪಿಂಗ್ ದೇಶ ಆಗಿದೆ. ಭಾರತದ GDPಯನ್ನು ಹೆಚ್ಚು ಮಾಡೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಮೋದಿಜಿ ಅಧಿಕಾರಕ್ಕೆ ಬಂದ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನಂಬರ್ 1 ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದು ಈ ಮೂಲಕ ಸಕ್ಸಸ್ ಕೂಡ ಆಗಲಿದೆ. ಮೋದಿಜಿ ಏನೇ ಮಾಡಿದ್ರೂ ಕೂಡ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ದೇಶದ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ಫ್ರೀ ಮಾಡಿ ಸಹಾಯ ಮಾಡಿದ್ದಲ್ಲದೆ ಅದರಿಂದಲೇ ದೇಶದ GDP ಮಾಡೋಕ್ಕೆ ಹೊರಟಿದ್ದಾರೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಂದ್ರೆ ಇದೇ ನೋಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.